ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸರಾಜ ಗುರು ಸಾರ್ವಭೌಮರು ಜಯತೀರ್ಥರನ್ನ ತಮ್ಮ ಗ್ರಂಥಗಳಲ್ಲಿ ಯಾವ ರೀತಿ ಕೊಂಡಾಡಿದ್ದಾರೆ ಎನ್ನುವ ಚಿಂತನೆಯ ಭಾಗದಲ್ಲಿ ಮೊದಲ ಭಾಗದಲ್ಲಿ ನಾವು ತಾತ್ಪರ್ಯ ಚಂದ್ರಿಕಾದ ಮಂಗಲಾಚರಣೆಯಲ್ಲಿ ಬಂದ ವಿಚಾರವನ್ನು ನೋಡಿದ್ವಿ. ಎರಡನೇ ಭಾಗದಲ್ಲಿ ನ್ಯಾಯಾಮೃತದ ಮಂಗಲಾಚರಣೆಯಲ್ಲಿ ಬಂದ ವಿಚಾರವನ್ನು ನೋಡಿದ್ವಿ. ಈಗ ಮತ್ತೊಂದು ವಿಶಿಷ್ಟವಾದ ಕೃತಿ ವ್ಯಾಸತೀರ್ಥರದು ತರ್ಕತಾಂಡವ. ಅಲ್ಲಿ ಮಂಗಲಾಚರಣೆ ಸಂದರ್ಭದಲ್ಲಿ ಜಯತೀರ್ಥರನ್ನ ಹೀಗೆ ಕೊಂಡಾಡ್ತಾರೆ ಅಂತ ನೋಡೋಣ. ಆನಂದತೀರ್ಥೋಪದಿಷ್ಟ ನಿಧಿ ನಾರಾಯಣಾಹ್ವಯ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಆನಂದತೀರ್ಥರು ಉಪದೇಶಿಸಿದ ನಾರಾಯಣ ಎನ್ನುವ ಹೆಸರಿನ ಯಾವ ನಿಧಿ ಸಂಪತ್ತು ಇದೆ, ಅದನ್ನು ನಮಗೆ ಚೆನ್ನಾಗಿ ಯಾರು ತೋರಿಸಿದ್ದಾರೋ ಅಂತಹ ಜಯತೀರ್ಥರನ್ನ ನಾನು ವಿಶೇಷವಾಗಿ ಆಶ್ರಯಿಸುತ್ತೇನೆ. ಇದು ಒಟ್ಟು ಭಾವ. ಏನು ಹೇಳ್ತಾರೆ? ವಿಶೇಷವಾಗಿ ಎಲ್ಲೂ ಕೂಡ ಹಿಂದೆ ಹೇಳಿದ ಹಾಗೆ ಅವರ ವಾಂಗ್ಮಯ ಪ್ರಪಂಚದ ಒಂದು ಸೇವೆ ಏನಿದೆ, ಮಾಧ್ವ ವಾಂಗ್ಮಯ ಪ್ರಪಂಚಕ್ಕೆ ಅವರು ಕೊಟ್ಟ ಕೊಡುಗೆ ಏನಿದೆ, ಅದನ್ನೇ ವಿಶೇಷವಾಗಿ ಚಿಂತನೆ ಮಾಡೋದು. ಅಲ್ಲಿ ಯಾವ ರೀತಿ ಗ್ರಂಥ ಅಂತ ಸಾಮಾನ್ಯವಾಗಿ ಪದಗಳು ಇದರ ಬಗ್ಗೆ ಚಿತ್ರೈಪದೇಶ ಗಂಭೀರೈ ಹೇಳಿದ್ದು, ಯಾವುದನ್ನು ನಿರಾಕರಣೆ ಮಾಡಿದ್ರು ಅನ್ನೋದರ ಬಗ್ಗೆ ವಿಶೇಷವಾಗಿ ಪರಮತ ನಿರಾಕರಣೆಗೆ ಸಂಬಂಧಪಟ್ಟಂತೆ ಹೇಳಿರ್ತಕ್ಕಂಥದ್ದು ತಾತ್ಪರ್ಯ ಚಂದ್ರಿಕಾದಲ್ಲಿ. ಆದರೆ ಇಲ್ಲಿ ಸ್ವಮತದಲ್ಲಿ ಬರುವ ನಾರಾಯಣನ ಒಂದು ಬಹಳ ವಿಶೇಷತೆ ಏನಿದೆ ಅದನ್ನು ಚೆನ್ನಾಗಿ ತೋರಿಸಿಕೊಟ್ರು. ಅಂದರೆ ಸ್ವಮತ ಸ್ಥಾಪನೆಯನ್ನು ತುಂಬ ಚೆನ್ನಾಗಿ ಮಾಡಿದರು ಅಂತ ಅದರ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ನಾರಾಯಣಾಹ್ವಯ ನಿಧಿ ಆನಂದಯುಕ್ತೋಪದಿಷ್ಟ. ನಾರಾಯಣ ಎನ್ನುವ ಆಹ್ವಯ ಹೆಸರು, ನಾರಾಯಣ ಇತಿ ಆಹ್ವಯ ಯಸ್ಯ, ನಾರಾಯಣ ಎನ್ನುವ ಹೆಸರು ಯಾರಿಗಿದೆಯೋ ಅಂತಹ ನಿಧಿ, ನಾರಾಯಣ ಎಂಬ ಹೆಸರಿನ ಒಬ್ಬ ನಿಧಿ, ನಾರಾಯಣ ಎಂಬ ಹೆಸರಿನ ಒಬ್ಬ ನಿಧಿ, ಅದನ್ನು ಉಪದೇಶ ಮಾಡಿದವರು ಯಾರು? ಆನಂದ ತೀರ್ಥರು. ಆನಂದ ತೀರ್ಥರು ಅಂತ. ಇದು ನಾರಾಯಣನ ನಿಧಿ ಅಂತ ಕರೀತಾರೆ. ನಾರಾಯಣನ ನಿಧಿ ಅಂತ ಕರೀತಾರೆ. ನಿಧಿ ಅಂದರೆ ಏನು? ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ನಿಧಿ ಹೂತು ಹಾಕಿದ್ರು, ತೋಡಿದ್ರು, ತೋಡಿದಾಗ ನಿಧಿ ಸಿಕ್ತು ಅಂತ. ಅಂದರೆ ತುಂಬ ಸಂಪತ್ತು ಬಂದಾಗ ಬೆಳ್ಳಿ, ಬಂಗಾರ, ವಜ್ರರತ್ನ, ಮುತ್ತು, ವೈಡೂರ್ಯ ಇಂಥದ್ದನ್ನೆಲ್ಲ ರಾಮಟಂಕಿವರ ಅಂತ ಹಿಂದಿನ ಕಾಲದಲ್ಲಿತ್ತು. ಅದನ್ನೆಲ್ಲ ಒಂದೇ ಸರ್ತಿ ಖರ್ಚು ಮಾಡಬಾರ್ದು. ಅದು ಆಪತ್ಕಾಲದಲ್ಲಿ ಮುಂದಿನವರಿಗೂ ಸಿಗಬೇಕು, ಅವರಿಗೂ ಕೂಡ ಸಿಗಲಿ ಇಂತಹ ಉದ್ದೇಶದಿಂದ ಭೂಮಿಯಲ್ಲೇ ತೋಡಿ ಅದನ್ನು ಇಡ್ತಾ ಇರ್ತಕ್ಕಂಥದ್ದು ಇತ್ತು. ನಿಧಿಯನ್ನು ಹೂತಿಟ್ಟಿದ್ದರು ಅಂತಲೇ ಕರೀತಾರೆ. ಆ ನಿಧಿ ಅಂತ ಹೇಳಿದ್ರೆ ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ವಜ್ರ, ವೈಢೂರ್ಯ ಇಂಥದ್ದೆಲ್ಲ ನಿಧಿ ಅಂತ ಸಾಮಾನ್ಯವಾಗಿ ಕರೆಯೋದು. ಒಂದು ರೀತಿ ಭಾಗ್ಯ, ಸಂಪತ್ತು. ಆದರೆ ಇಲ್ಲಿ ನಾರಾಯಣನನ್ನೇ ನಿಧಿ ಅಂತ ಕರೆದರು. ಅಂದರೆ ದೇವರನ್ನೇ ನಿಧಿ ಅಂತ ಕರೆದರು. ಹೌದು ನೋಡಿ, ದಾಸರು ಮಾತಾಡ್ಕೋತಾರೆ, ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ? ನಮ್ಮ ಭಾಗ್ಯ ನಾರಾಯಣ, ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ, ಹೀಗೆಲ್ಲ ಹೇಳೋದುಂಟು. ಅಂದರೆ ಜನಸಾಮಾನ್ಯರ ಎದುರಿನಲ್ಲಿ ಇಟ್ಕೊಂಡು ದಾಸರು ಮಾತಾಡ್ತಾರೆ, ಯಾವುದ್ರಿ ಭಾಗ್ಯ? ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಅಂತ. ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ? ನಮ್ಮ ಭಾಗ್ಯ ನಾರಾಯಣ, ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ ಅಂತ. ಅಲ್ವಾ? ಲಕ್ಷ್ಮೀದೇವಿ ಹೌದು, ಲೌಕಿಕ ಸಂಪತ್ತಿನ ಅಭಿಮಾನಿ ದೇವತೆ, ಎಲ್ಲ ಸಂಪತ್ತಿನ ಅಭಿಮಾನಿ ದೇವತೆನೂ ಹೌದು, ಅಫ್ಕೋರ್ಸ್ ಅವಳು. ಆಯ್ತಾ? ಅವಳು ದೊಡ್ಡದು. ಹೌದಾ? ನಾವು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತೇಳಿ ಕರೆಯೋದು ಯಾರನ್ನ? ಈ ಲೌಕಿಕ ಸಂಪತ್ತು ಕೊಡ್ತಕ್ಕಂಥ ಲಕ್ಷ್ಮೀ ದೇವಿಯನ್ನೇ ಬಾ ಅಂತ. ಅವಳು ಅಫ್ಕೋರ್ಸ್ ಅಲೌಕಿಕವಾದ ವೇದ ಸಂಪತ್ತನ್ನು ಕೊಡ್ತಾಳೆ, ಜ್ಞಾನ ಸಂಪತ್ತನ್ನು ಕೊಡ್ತಾಳೆ. ನಾವು ಅದನ್ನು ಕೇಳೋದೇ ಇಲ್ಲ. ಈ ಭಾಗ್ಯ ಕೊಡು ಅಂತಲೇ ಕರೆಯೋದು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತಲೇ ನಾವು ಕರೆಯೋದು. ಈ ಭಾಗ್ಯವನ್ನ ಕೊಡುಬಾ ಅಂತಾನೆ. ಸಾಮಾನ್ಯವಾಗಿ ಇದೇ ಭಾಗ್ಯ, ನಮಗೆಲ್ಲ ಲೆಕ್ಕಾಚಾರದಲ್ಲಿ ಇದೇ ಭಾಗ್ಯ. ಅದಕ್ಕೆ ದಾಸರು ಹೇಳ್ತಾರೆ, ಇಲ್ಲಪ್ಪ ನಮ್ಮ ಭಾಗ್ಯ ದೊಡ್ಡದು,
ಅಂತ ಹೇಳಿ ನಾರಾಯಣ ದೊಡ್ಡವನು. ಯಾಕೆಂದ್ರೆ ಲಕ್ಷ್ಮೀದೇವಿಗಿಂತ ಮೇಲೆ ಇರೋವನು, ತಾರತಮ್ಯಕ್ಕೆ ಮೊದಲಿಗನಾಗಿರೋವನು ನಾರಾಯಣ. ಅವನೇ ಲಕ್ಷ್ಮೀದೇವಿಯು ಕೂಡ ಈ ಎಲ್ಲ ಭಾಗ್ಯವನ್ನ ಕೊಟ್ಟಿರ್ತಕ್ಕಂಥದ್ದು. ಮೂಲತಃ ಎಲ್ಲ ಭಾಗ್ಯದ ಒಡೆಯ ನಾರಾಯಣ. ಅದರಿಂದಾಗಿ ನಾರಾಯಣ ಇಟ್ಸೆಲ್ಫ್ ನಿಧಿ. ನಾರಾಯಣನೇ ಒಂದು ನಿಧಿ. ನಾರಾಯಣನೇ ಒಂದು ನಿಧಿ ಅಂದರೆ ನಿಧಿಯನ್ನ ಕೊಡುವವನು, ನಿಧಿಯನ್ನ ಸೃಷ್ಟಿ ಮಾಡುವವನು, ನಿಧಿಯನ್ನ ಕಾಪಾಡುವವನು, ಎಲ್ಲವೂ ಅವನು, ಎಲ್ಲವೂ ಕೂಡ ಅವನು. ಅದಕ್ಕೋಸ್ಕರವಾಗಿ ನಾರಾಯಣ ನಿಧಿ ಅಂತ ಕರೆಯೋನು, ನಾರಾಯಣನ್ನೇ ನಿಧಿ ಅಂತ ಕರೆಯೋನು. ಮತ್ತೊಂದು ಕಡೆ ಹೇಳ್ತಾರೆ, ಬಾರಯ್ಯ ವೆಂಕಟರಮಣ ಭಕ್ತರ ನಿಧಿಯೇ, ತೋರಯ್ಯ ನಿನ್ನದೆಯೇ ತೋಯಜಾಂಬಕನೇ ಅಂತ ಮತ್ತೊಂದು ದೇವರ ನಾಮ. ಅಲ್ಲಿ ದಾಸರು ವೆಂಕಟರಮಣನ ಬಾರಯ್ಯ ಅಂತ ಕರೆದು ಏನು ಕರೀತಾರೆ? ಭಕ್ತರ ನಿಧಿಯೇ ಎಂದರು. ಭಕ್ತರ ಪಾಲಿಗೆ ನಿಧಿಯಾದವನೇ ಅಂತ ಕರೀತಾರೆ. ಅಂದರೆ ದೇವರನ್ನ ನಿಧಿ ಅಂತ ಅಲ್ಲೂ ಕೂಡ ಕರೀತಾರೆ, ದಾಸರು ಕರೀತಾರೆ. ಇಲ್ಲಿ ಆಚಾರ್ಯರು ನಾರಾಯಣ ಕ್ವಯ ನಿಧಿ ಅಂತ ಹೇಳಿ ವ್ಯಾಸರಾಜರು ಹೇಳಿದ್ದು ನಾರಾಯಣ ಕ್ವಯ ನಿಧಿ, ನಾರಾಯಣ ಎಂತಕ್ಕಂಥ ನಿಧಿ ಅಂತ. ದಾಸರು ಅದನ್ನೇ ಹೇಳಿದ್ದು, ಬಾರಯ್ಯ ವೆಂಕಟರಮಣ ಭಕ್ತರ ನಿಧಿ. ಆದರೆ ಒಂದು ವಿಚಾರ ಹೇಳಿದ್ರು, ಏನು? ಭಕ್ತರ ನಿಧಿಯೇ. ಎಲ್ರಿಗೂ ನೀನು ನಿಧಿ ಅಲ್ಲಯ್ಯ, ಭಕ್ತರ ಪಾಲಿಗೆ ನೇನೇ ಇದ್ದೆ. ನಿನ್ನ ಭಕ್ತರಲ್ಲದವರು ಲೌಕಿಕ ಸಂಪತ್ತನ್ನ ನಿಧಿ ಎಂದು ತಿಳಿದುಕೊಂಡು ಅದರ ಹಿಂದೆ ಹೋಗ್ತಾರೆ. ಆದರೆ ಭಕ್ತರಾದವರಿಗೆ ನೀನೇ ಸಾಕಪ್ಪ, ಯಾವುದು ಬೇಡ, ನೀನೇ ಸಾಕು, ಯಾವುದು ಬೇಡ ಅಂತ ಹೇಳಿ ಭಕ್ತರ ಪಾಲಿಗೆ ನೀನೇ ದೊಡ್ಡ ನಿಧಿ, ಭಕ್ತರ ಪಾಲಿಗೆ ನೀನೇ ದೊಡ್ಡ ನಿಧಿ. ಯಾಕೆಂದ್ರೆ ಇಷ್ಟೇ ಅಲ್ವಾ, ನಿಧಿ ಅಂದ್ರೆ ಏನು? ನಿಧಿ ತಗೊಂಡೇನು ಅಂತ. ನಿಧಿ ತಗೊಂಡೇನು ಮಾಡೋದು? ಸಂತೋಷ ಪಡೋದು. ಅಂದರೆ ನಿಧಿ ಸಂಪತ್ತು ಏನಿದೆ, ಆ ಸಂಪತ್ತನ್ನು ಖರ್ಚು ಮಾಡಿ ನಾವು ಖುಷಿ ಪಡ್ತೀವಿ. ಬಂಗಾರನ ಹಾಗೆ ಆಭರಣ ಮಾಡಿ ಹಾಕಿಕೊಂಡು ಖುಷಿ ಪಡ್ತೀವಿ. ಅಲ್ಲೂ ಅಷ್ಟೇ, ಆಭರಣಗಳಿಗೆ ಅದು ಬೇಕು. ಅಂದರೆ ಇನ್ಸ್ಟ್ರೂಮೆಂಟ್ ಥರ, ಸಾಧನೆಯ ಥರ. ಅದು ಸಾಧನೆಯ ರೀತಿಯಲ್ಲಿ ಆ ನಿಧಿಯನ್ನು ಬಳಸ್ಕೊತೀವಿ. ಕೆಲ್ಸ್ತೀವಿ, ಬೆಳ್ಳಿ ಬಂಗಾರ ಮಾರ್ತೀವಿ, ಬೆಳ್ಳಿ ಬಂಗಾರ ಸಾಮಾನು ಮಾಡ್ಕೊಡ್ತೀವಿ, ಬೆಳ್ಳಿದೆ ಪೀಠ ಮಾಡಿಸ್ತೀವಿ, ಮತ್ತೊಂದು ಮಾಡಿಸ್ತೀವಿ. ಅದರ ಮೂಲಕವಾಗಿ ಖುಷಿ ಪಡ್ತೀವಿ. ನಮ್ಮಲ್ಲಿ ಬೆಳ್ಳಿ ಪೀಠ ಇದೆ, ನಮ್ಮಲ್ಲಿ ಬಂಗಾರದ ಇಷ್ಟೊಂದು ಆಭರಣ ನಾವು ಹಾಕ್ಕೊಂಡಿದ್ದೇವೆ, ತೊಟ್ಟುಕೊಂಡಿದ್ದೇವೆ ಅಂತ ಹೇಳಿ ಖುಷಿ ಪಡ್ತಕ್ಕಂಥ ವಿಚಾರ. ಅದಕ್ಕೆ ಅದೆಲ್ಲ ಕಾರಣವಾಗತ್ತೆ ಒಂದು ರೀತಿಯಿಂದ. ಅಲ್ಲಿ ದೇವರಿದ್ದಾನಲ್ಲ, ಅವನು ಕೂಡ ಈ ನಿಧಿಯನ್ನ ಕೊಟ್ಟು ಸಂತೋಷ ಪಡಿಸೋದು ಒಂದು ಬಹಳ ಮುಖ್ಯವಾದ ನಿಧಿ. ದೇವರು ಹೇಗೆ ನಿಧಿ ಅಂದರೆ ಸಮಸ್ತ ಸದ್ಗುಣಗಳ ನಿಧಿ, ಜ್ಞಾನದ ನಿಧಿ, ಆನಂದದ ನಿಧಿ, ಜ್ಞಾನದ ಸಾಗರ, ಆನಂದದ ಸಾಗರ, ಸಮಸ್ತ ಸದ್ಗುಣಗಳ ಸಾಗರ. ಹೀಗೆ ಸಮಸ್ತ ಸದ್ಗುಣಗಳ ನಿಧಿ ದೇವರು. ನಿಧಿ ನಿಧಿ ಅಂದರೆ ಬರೀ ಈ ನಿಧಿ ಮಾತ್ರ ಅಲ್ಲ ಆಯ್ತಾ. ಇನ್ನೊಂದರ್ಥದಲ್ಲಿ ನಿಧಿ ಅಂದರೆ ಆಶ್ರಯ. ನಿಧಿಯಂತೆ ಸರ್ವೇ ಅಸ್ಮಿನ್ನಿತಿ ನಿಧಿ. ಎಲ್ಲವೂ ಕೂಡ ಯಾರಲ್ಲಿ ಸೇರಿಕೊಂಡಿವೆಯೋ ತಿಂದುಕೊಂಡಿವೆಯೋ ಅವನ ನಿಧಿ. ಇಂಥ ಬಂದಾಗ ದೇವರು, ನಾರಾಯಣನೆಂಬ ಈ ದೇವರು ನಿಧಿ, ಸಕಲ ಸದ್ಗುಣಗಳ ಸಾಗರ, ಜ್ಞಾನ ಆನಂದಗಳ ಸಾಗರನಾಗಿ ನಿಧಿಯಾಗಿ ಇದ್ದಾನಪ್ಪ. ಜ್ಞಾನಾನಂದದ ಸಾಗರನಾಗಿ ನಿಧಿಯಾಗಿ ಇದ್ದಾನೆ. ಆದ್ದರಿಂದಲೇ ನಮಗೆ ಆಯಿತು, ಆನಂದ ತೀರ್ಥರು ಅದರ ಬಗ್ಗೆ ಉಪದೇಶ ಮಾಡಿದರು. ಮೊದಲು ಹೇಳಿ ಉಪದೇಶ ಮಾಡಿ ಆನಂದ ತೀರ್ಥರು ನಾರಾಯಣನೆಂಬ ನಿಧಿಯ ಬಗ್ಗೆ ಹೇಳಿದರು. ಅದನ್ನು ಚೆನ್ನಾಗಿ ತೋರಿಸಿಕೊಟ್ರು ಯಾರಪ್ಪ ಅಂದರೆ ಜಯತೀರ್ಥರು ಅಂತ ಹೇಳೋದು. ಸರಿ, ಈ ನಿಧಿ ತಗೊಂಡು ಏನು ಮಾಡಬೇಕು ಅಂತ ನಾವು ಕೇಳ್ತೀವಿ. ಲೌಕಿಕವಾದ ಈ ಸಂಪತ್ತಿದೆಯಲ್ಲ, ಈ ಸಂಪತ್ತು ಬೇಡ ಅಂತಲೇ ಶಾಸ್ತ್ರ ಹೇಳೋದು. ಈ ಸಂಪತ್ತು ಬೇಡ, ಇದು ನಶ್ವರವಾದ್ದು, ಬಿಟ್ಬಿಡಿ ಅಂತಾರೆ. ಹಾಗಾದರೆ ಅಂತಹ ನಿಧಿಯನ್ನು ಕೊಡುವಂಥ ದೇವರ ಹತ್ರ ನಾವು ಹೋಗೋದಾ? ಅಲ್ಲ. ಇಲ್ಲಿ ಇನ್ನೊಂದು ನಿಧಿ ಇದೆ. ಏನದು ನಿಧಿ ಅಂತ ಬಂದಾಗ ಜ್ಞಾನಾನಂದಾದಿ ಸದ್ಗುಣಗಳ ನಿಧಿ ದೇವರು. ಆ ಜ್ಞಾನಾನಂದಾದಿ ಸದ್ಗುಣಗಳ ನಿಧಿಯಾದ್ದರಿಂದಾಗಿ ದೇವರ ಹತ್ರ ನಾವು ಹೋಗಿ ಜ್ಞಾನಾನಂದಾದಿ ಸದ್ಗುಣಗಳನ್ನು ಕೊಡು ಅಂತ ನಾವು ಕೇಳಬೇಕು. ಜ್ಞಾನಾನಂದಾದಿ ಸದ್ಗುಣಗಳನ್ನು ಕೊಡಪ್ಪ ಅಂತ ಕೇಳ್ಕೊಳ್ಬೇಕು. ಮತ್ತೆ ಒಂದು ರೀತಿಯಿಂದ ಜ್ಞಾನವೂ ನಿಧಿ, ಆನಂದವೂ ನಿಧಿ, ಭಕ್ತಿ ನಿಧಿ, ವೈರಾಗ್ಯ ನಿಧಿ, ಎಲ್ಲವೂ ದೊಡ್ಡ ದೊಡ್ಡ ಭಾಗ್ಯಗಳೇ. ವೈರಾಗ್ಯ ಭಾಗ್ಯ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಹೀಗೆಲ್ಲ ಕರೀತಾರೆ. ವೈರಾಗ್ಯವೆಂಬ ದೊಡ್ಡ ಭಾಗ್ಯವನ್ನು ಹೊಂದಿದರು ಅಂತ ಅವ್ರನ್ನೆಲ್ಲ ಕರೀತಾರೆ. ಅದೆಲ್ಲ ನಿಧಿಯೇ ಆಗುತ್ತೆ. ಯಾಕೆಂದರೆ
ದೊಡ್ಡದಾದ ನಿಧಿ ಭಗವಂತ, ಜ್ಞಾನಾನಂದದ ಸಾಗರದ ನಿಧಿ ಭಗವಂತ. ಆ ಭಗವಂತನನ್ನ ಪಡೆಯಲಿಕ್ಕೆ ಬೇಕಾದ ನಿಧಿಗಳು ಯಾವುದು? ಜ್ಞಾನಭಕ್ತಿ ವೈರಾಗ್ಯವೆಂಬ ನಿಧಿಗಳು. ಅದೆಲ್ಲ ಒಂದು ಕಡೆಯಿಂದ ಆಯಿತು. ಆದರೆ ಜ್ಞಾನಭಕ್ತಿ ವೈರಾಗ್ಯವೆಂಬ ನಿಧಿಯಿಂದಲಾಗಲಿ ನಾವು ದೇವರ ಹತ್ರ ಹೋಗಿ ಪಡೆಯುವ ನಿಧಿ ಯಾವುದು? ತಮ್ ಯಥಾ ಯಥಾ ಉಪಾಸ್ತೆ ತಥೈವ ಭವತಿ. ಅವನ್ನ ಯಾವ ರೀತಿ ಉಪಾಸನೆ ಮಾಡ್ತೀವೋ ನಾವು ಆ ರೀತಿ ಆಗ್ತೀವಲ್ಲ. ಅವನಲ್ಲಿ ಜ್ಞಾನದ ಆನಂದದ ಸಾಗರ ದೇವರೇ ಆನಂದದ ನಿಧಿ, ಜ್ಞಾನದ ನಿಧಿ ಅಂತ ಮಾಡಿದಾಗ, ಉಪಾಸನೆ ಮಾಡಿದಾಗ ಜೀವಸ್ವರೂಪದಲ್ಲಿರುವ ಜ್ಞಾನಾನಂದಾದಿಗಳು ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಪ್ರಕಟಗೊಳ್ಳತ್ತೆ. ಅದಕ್ಕೆ ದೇವರನ್ನ ನಿಧಿ ನಿಧಿ ಅಂತ ನಾವು ಉಪಾಸನೆ ಮಾಡೋದು. ನಮ್ಗೆ ಯಾಕೆ ಇಲ್ಲದ್ರೆ ನಾವು ತಗೊಂಡೇನು ಮಾಡಬೇಕು? ಆಯ್ತು, ದೇವರ ನಿಧಿ ಆಗಿರಲಿ, ಪಾಡ್ದೇನು ಪಾಟಿಸ್ ಏನು, ಅದರಿಂದ ಏನು ಮುಂದೇನು? ಯಾಕೆಂದ್ರೆ ನಿಧಿ ಇದೆಯಪ್ಪ, ಏನು ಮಾಡ್ಬೇಕು? ತಗೊಂಡು ಹೋಗಿ ಅಲ್ವಾ? ಆ ನಿಧಿಯಿಂದ ನಮಗೇನು ಬರುತ್ತೆ ಅಂತ ವಿಚಾರ, ನಿಧಿಯಿಂದ ನಮಗೇನು ಬರುತ್ತೆ ಅಂತ ವಿಚಾರ. ಇಲ್ಲಿ ದೇವರು ಜ್ಞಾನಾನಂದಾದಿ ಸದ್ಗುಣಗಳ ನಿಧಿ ಆದ್ದರಿಂದಾಗಿ ಮೊದಲು ಜ್ಞಾನಾನಂದಾದಿ ಸದ್ಗುಣಗಳನ್ನು, ಜ್ಞಾನಭಕ್ತಿ ವೈರಾಗ್ಯವೆಂಬ ಆ ಗುಣಗಳನ್ನು ನಾವು ಪಡೆದುಕೊಂಡು ಸಾಧನೆ ಮಾಡಿ ದೇವರನ್ನ ಸಾಕ್ಷಾತ್ಕರಿಸಿಕೊಳ್ಳೋದು. ಸಾಕ್ಷಾತ್ಕರಿಸಿಕೊಂಡ ಮೇಲೆ ಅವನ ಅನುಗ್ರಹಕ್ಕೆ ಪಾತ್ರರಾಗಿ ಜ್ಞಾನಾನಂದಾದಿಗಳನ್ನ ನಮ್ಮಲ್ಲೇ ಇರುವ ಜೀವ ಸ್ವರೂಪದಲ್ಲೇ ಇರುವ ಜ್ಞಾನಾನಂದಾದಿಗಳನ್ನ ನಾವು ಪಡೆದುಕೊಳ್ಬೇಕು. ಅದಕ್ಕೆ ದೇವರನ್ನ ನಿಧಿ ಎಂಬುದಾಗಿ ನಾವು ಉಪಾಸನೆ ಮಾಡಬೇಕು. ಅಂತಹ ಜ್ಞಾನಾನಂದಾದಿ ಸದ್ಗುಣಗಳ ನಿಧಿ ಎಂಬುದಾಗಿ ದೇವರನ್ನ ತೋರಿಸಿಕೊಟ್ಟವರು ಮೊದಲು ಯಾರು? ವೇದಶಾಸ್ತ್ರೋಪಗಳ ಮೂಲಕವಾಗಿ. ಅದು ಆನಂದ ತೀರ್ಥ. ಆನಂದಕರವಾದ ಶಾಸ್ತ್ರವನ್ನ ಜಗತ್ತಿಗೆ ಕೊಟ್ಟವರು ಆನಂದ ತೀರ್ಥ. ಜಯತೀರ್ಥ ಇದ್ದ ಹಾಗೆ, ಜಯಕರಂ ತೀರ್ಥಂ ಶಾಸ್ತ್ರಂ ಯಸ್ಮಾತ್ ಸಹ ಇದ್ದ ಹಾಗೆ, ಆನಂದಕರಂ ತೀರ್ಥಂ ಶಾಸ್ತ್ರಂ ಯಸ್ಮಾತ್ ಸಹ. ಆನಂದಕರವಾದ ತೀರ್ಥ ಶಾಸ್ತ್ರ ಅದನ್ನ ಕೊಟ್ಟಿರ್ತಕ್ಕಂಥ ಆನಂದ ತೀರ್ಥರು. ಆನಂದ ರೂಪಸ್ಯ ಪರಸ್ಯ ಪಾತ್ರದೇಹಿ. ಆನಂದ ರೂಪಿಯಾದ ಭಗವಂತನಿಗೆ ತೀರ್ಥ ಪಾತ್ರನೂ ಕೂಡ ಹೌದು. ಅಂದ್ರೆ ಆನಂದ ರೂಪಿ ಭಗವಂತನ ಒಳಗಡೆ ಇಟ್ಟುಕೊಂಡಿದ್ದಾರೆ. ಅವರು ಕೊಟ್ಟ ನಿಧಿ ಆನಂದದ ನಿಧಿ, ಬಹಳ ವಿಶೇಷವಾಗಿ ಆನಂದದ ನಿಧಿ, ಜ್ಞಾನದ ನಿಧಿ. ಸಜ್ಜೀವಿಗಳಾದ ನಾವು ಎಲ್ಲರೂ ಕೂಡ ಜ್ಞಾನಾನಂದದ ನಿಧಿಗಳೇ. ಆದರೆ ಅಲ್ಲೇನಾಯ್ತು ಅಂದ್ರೆ, ಮೊದಲು ನಿಧಿ ಅಂತಲೇ ಗೊತ್ತಿಲ್ಲ ನಮಗೆ. ದೇವರಲ್ಲಿ ಏನಿದೆ, ನಮ್ಮಲ್ಲಿ ಏನಿದೆ ಅದೇ ಗೊತ್ತಿಲ್ಲ. ನಾವು ಜ್ಞಾನಾನಂದದ ನಿಧಿಗಳು, ಈ ಜೀವ ಅಂದ್ರೆ ಜ್ಞಾನಾನಂದದ ನಿಧಿ ಅಂತ ಮೊದಲು ಉಪದೇಶ ಮಾಡಿ ತೋರಿಸ್ಕೊಟ್ಟವರು ಆನಂದ ತೀರ್ಥರು. ಈ ಜೀವ ಅಂದ್ರೆ ಜ್ಞಾನಾನಂದದ ನಿಧಿ, ಅದನ್ನು ಹೇಗೆ ಪಡೆಯಬೇಕು? ಮತ್ತೊಬ್ಬ ದೊಡ್ಡ ನಿಧಿ ಇದ್ದಾನೆ ದೇವರು, ಬಿಂಬರೂಪಿ ಭಗವಂತ. ಎಲ್ಲ ಜ್ಞಾನಾನಂದಾದಿ ನಿಧಿಗಳಾದ ಜೀವಿಗಳಿಗೆ ಆ ಜ್ಞಾನಾನಂದಾದಿ ನಿಧಿಗಳು ತೆರೆದುಕೊಳ್ಳೋ ಹಾಗೆ ಮಾಡುವ ಮಹಾನುಭಾವ ಇದ್ದಾನಪ್ಪ, ದೊಡ್ಡ ನಿಧಿ ಅಂತ ಹೇಳಿ ಮೊದಲು ಉಪದೇಶ ಮಾಡಿ ತೋರಿಸಿದವರು, ಉಪದೇಶ ಮಾಡಿದವರು ಯಾರು? ನಾರಾಯಣ ಎಂಬ ನಿಧಿಯ ಬಗ್ಗೆ ಫಸ್ಟ್ ಇನ್ಫಾರ್ಮೇಶನ್ ಯಾರಪ್ಪ ಕೊಟ್ಟರು ಅಂತ ಬಂದಾಗ ಅದು ಆನಂದ ತೀರ್ಥೋಪದಿಷ್ಟ ನಿಧಿ ನಾರಾಯಣಾಕ್ವಯ. ಅವರು ಆನಂದಕರವಾದ ಶಾಸ್ತ್ರ, ಜೀವ ಸ್ವರೂಪದಲ್ಲಿ ಇರುವ ಆನಂದ ಅದನ್ನ ತಂದುಕೊಡುವ ಶಾಸ್ತ್ರ, ಮೋಕ್ಷಶಾಸ್ತ್ರ ಅದನ್ನ ಕೊಟ್ಟ ಮಹಾನುಭಾವರು. ನೋಡಪ್ಪ, ಜೀವಸ್ವರೂಪದಲ್ಲೇ ನಿಧಿ ಇದೆ ಅಂತ ಒಂದು ರೀತಿ ಆನಂದ ತೀರ್ಥರು ತೋರಿಸಿಕೊಟ್ಟು ಆ ನಿಧಿಯನ್ನು ಪಡಿಬೇಕು ಅಂತಿದ್ರೆ ಮತ್ತೊಬ್ಬ ದೊಡ್ಡ ನಿಧಿ ಹತ್ರ ಹೋಗಬೇಕು ಅಂತ ನಮಗೆ ತೋರಿಸಿಕೊಟ್ಟವರು ಒಂದು ಹಂತದಲ್ಲಿ. ಆಯ್ತಾ? ಆನಂದ ತೀರ್ಥ ಉಪದಿಷ್ಟ ತೋರಿಸಿಕೊಟ್ರು ಅಂದ್ರೆ ಹೀಗಿದೆ, ಇಂಥ ಕಡೆಯಲ್ಲಿದೆ, ಇಷ್ಟು ವಿಚಾರ ಅಂತೆಲ್ಲ ತೋರಿಸಿಕೊಟ್ರು. ಎಲ್ಲದಕ್ಕೂ ಅವರು ಆಧಾರ ವೇದಾದಿಗಳನ್ನ ಪ್ರಮಾಣವನ್ನ ಕೊಟ್ಟರು. ಜೀವಸ್ವರೂಪ ಅಂದ್ರೆ ಏನು, ದೇವರು ಅಂದ್ರೆ ಏನು, ದೇವರು ಹೇಗೆ ನಿಧಿ ಎಲ್ಲ ಕೊಟ್ಟರು. ಆದರೆ ಇದೆಲ್ಲ ವೇದದ ಮೂಲಕವಾಗಿ ತಿಳಿಲಿಕ್ಕೆ ಅಂತ ಹೊರಟಾಗ ವೇದದ ಮಾತುಗಳಲ್ಲಿ ನಮಗೆ ಪುನಃ ಏನಾಗತ್ತೆ? ವಿರೋಧ ಕಂಡು ಬರುತ್ತೆ. ಜೀವ ದೇವರಿಗಿಂತ ಭಿನ್ನನೋ ಅಭಿನ್ನನೋ? ಜೀವನಲ್ಲಿ ಜೀವ ಅಂತ ಇನ್ನೊಬ್ಬ ಪ್ರತ್ಯೇಕ ಇದ್ದಾನೋ ಇಲ್ಲವೋ? ಹೀಗೆಲ್ಲ ಸಂದೇಹ ಗೊಂದಲಗಳು ಬಂದಾಗ ಜೀವ ಅಂತ ಒಬ್ಬ ಪ್ರತ್ಯೇಕ ಇದ್ದು ಅವನ ಸ್ವರೂಪ ಏನು ಅಂತ ತೀರ್ಮಾನ ಮಾಡಿಕೊಂಡು ಆ ಜೀವ ಸ್ವರೂಪಕ್ಕೆ ಬಿಂಬನಾಗಿ ದೇವರಿದ್ದಾನೆ, ಇಷ್ಟೆಲ್ಲ ವಿಚಾರಗಳನ್ನ ವೇದಶಾಸ್ತ್ರಾದಿಗಳ ಮೂಲಕವಾಗಿ ತಿಳ್ಕೊಳ್ಳುವ ಸಂದರ್ಭದಲ್ಲಿ ಬಹಳ ಸಹಜವಾಗಿ ವೇದಗಳಿಗೆ ಬೇರೆ ಬೇರೆ ವ್ಯಾಖ್ಯಾನಗಳೆಲ್ಲ ಬಂದದ್ದರಿಂದಾಗಿ ಬೇರೆ ಬೇರೆ ರೀತಿಯಾದ ಆ ಒಂದು ವೇದದ ವ್ಯಾಖ್ಯಾನದ ಮೂಲಕವಾಗಿ ಸಂದೇಹ ಗೊಂದಲ ಇದೆಲ್ಲ ಆಗ್ತಕ್ಕಂಥದ್ದು ಬಹಳ ಸಹಜ. ಆ ಎಲ್ಲ ಸಂದೇಹ ಗೊಂದಲಗಳನ್ನು ದೂರ ಮಾಡಿ ನೀವು ಆನಂದದ ನಿಧಿ ಜೀವಿಗಳಾಗಿರ್ತಕ್ಕಂಥವರು
ಈ ಜೀವಿಗಳಾದ ಜ್ಞಾನಾನಂದದ ನಿಧಿಗಳಾದ ಜೀವಿಗಳಿಗೆ ಮೇಲೆ ಇರತಕ್ಕಂತಹ ಆ ಭಗವಂತ ಉತ್ತಮ ನಿಧಿ. ಅವನ ಅನುಗ್ರಹದಿಂದ ನಿಧಿಗಳಾದ ನೀವು ಕೂಡ ಆ ಆನಂದವನ್ನು ಅನುಭವಿಸಬಹುದು ಅಂತ ಒಂದು ಮಾರ್ಗ ಪ್ರದರ್ಶನ ಯಾರು ಮಾಡಿದ್ದು? ಪ್ರದರ್ಶಿತೋ ಏನ ಸಮ್ಯಕ್. ತುಂಬ ಚೆನ್ನಾಗಿ ಮಧ್ವಾಚಾರ್ಯರು ಮಾಡಿಲ್ಲ ಅಂತಲ್ಲ, ಅವರೂ ಮಾಡಿದ್ದಾರೆ. ಮೂಲಭೂತವಾಗಿ ವೇದಶಾಸ್ತ್ರಗಳಲ್ಲೇ ಹೇಳಿದೆ, ಇಲ್ಲ ಅಂತಲ್ಲ. ಅದನ್ನು ಇನ್ನೊಂದು ರೀತಿ ನಿರೂಪಣೆ ಮಾಡಿ ನಮಗೆ ತಿಳಿಸಿಕೊಟ್ರು ಮಧ್ವಾಚಾರ್ಯರು. ಆದರೂ ಮಧ್ವಾಚಾರ್ಯ ಶೈಲಿ ಬಹಳ ಗಂಭೀರವಾದ ಶೈಲಿ, ಎಲ್ಲ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಟೀಕಾ ಗ್ರಂಥಗಳು ಬಂತು. ಆ ಟೀಕಾ ಗ್ರಂಥಗಳ ಮೂಲಕವಾಗಿ ಬಹಳ ವಿಶೇಷವಾಗಿ ಆ ನಿಧಿಯ ಬಗ್ಗೆ ಗೊಂದಲಗಳನ್ನು ಪರಿಹಾರ ಮಾಡಿ, ನಿಧಿ ಎಲ್ಲಿದೆ, ಏನು ಸಮಾಚಾರ ಅಂತ. ನಿಜವಾಗಿ ನಿಧಿ ಎಲ್ಲಿದೆ ಅಂದರೆ ಏನು? ನಾವೇ ಆನಂದದ ನಿಧಿ. ಜೀವ ಎಲ್ಲಿದ್ದಾನೆ? ನಮ್ಮೊಳಗೆ ಇಲ್ಲೇ ಇರೋನೇ ಜೀವ ಅಲ್ವಾ? ಆ ಆನಂದದ ನಿಧಿ ಅಭಿವ್ಯಕ್ತ ಆಗಬೇಕು ಅಂದರೆ ಒಳಗಡೆ ಮತ್ತೊಬ್ಬ ನಿಧಿ ಇದ್ದಾನೆ, ದೇವರು. ಅವನು ಆ ದೇವರು ಆಗಲೇ ಹೇಳಿದಾಗೆ ಜೀವ ಸ್ವರೂಪದ ಒಳಗೆ ಇದ್ದಾನೆ, ಬಿಂಬರೂಪಿಯಾಗಿ ಇದ್ದಾನೆ. ಎಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ಶಾಸ್ತ್ರ ಹೇಳುತ್ತೆ ಅಲ್ವಾ? ಈಗ ಶಾಸ್ತ್ರ ಎಲ್ಲಿದ್ದಾನೆ ಅಂತ ಹೇಳಿದೆ, ಅವನನ್ನು ಹೇಗೆ ಒಲಿಸ್ಕೊಳ್ಬೇಕು ಜ್ಞಾನಭಕ್ತಿ ವೈರಾಗ್ಯದಿಂದ ಅಂತೆಲ್ಲ ಹೇಳಿದೆ. ಆದರೆ ಅದಕ್ಕೆ ವಿರುದ್ಧವಾದ ವಿಚಾರಧಾರೆಗಳು ಬೇಕಾದಷ್ಟಿದೆ. ಏನು ದೇವರನ್ನು ಕುರಿತು ತಪಸ್ಸು ಮಾಡೋದು, ನಾನೇ ದೇವರಾದ ಮೇಲೆ ಅಂತ, ನಾನೇ ದೇವರು ಅಂತ ಈ ವಾದವನ್ನು ಅಟ್ಕೊಂಡು ಹೋದಾಗ ದೇವರನ್ನು ತಪಸ್ಸು ಮಾಡೋದೇನಪ್ಪ ಅಂತ ಅನಿಸುತ್ತೆ. ಅಲ್ಲ, ಅದೆಲ್ಲ ಆ ವಿರೋಧಗಳನ್ನು ಪರಿಹಾರ ಮಾಡಬೇಕು. ಆ ವಿರೋಧಗಳನ್ನು ಪರಿಹಾರ ಮಾಡುವ ವಿಚಾರದಲ್ಲಿ ಪುನಃ ಪರಮತ ನಿರಾಕರಣೆ ಬರುತ್ತೆ, ಸ್ವಮತ ಸ್ಥಾಪನೆ ಬರುತ್ತೆ, ಎಲ್ಲ ಬರುತ್ತೆ. ಅದೆಲ್ಲವನ್ನು ಮಧ್ವಾಚಾರ್ಯರು ಒಂದು ಹಂತದಲ್ಲಿ ಮಾಡಿ ತೋರಿಸಿದರು. ನಮಗೆಲ್ಲ ಅರ್ಥವಾಗದಿದ್ದಾಗ ಅದನ್ನು ಮತ್ತಷ್ಟು ವಿವರಣೆ ಕೊಟ್ಟು, ಮತ್ತೆ ಅವರ ಕಾಲದಲ್ಲಿ ಬಂದ ಬೇರೆ ಬೇರೆ ಏನೊಂದು ವಿಚಾರಗಳಿದೆ ಅದೆಲ್ಲವನ್ನು ಕೂಡ ಬೇರೆ ಆಕ್ಷೇಪಗಳು ಬರುತ್ತೆ, ಅದನ್ನು ಕೂಡ ದೂರ ಮಾಡಿ ಪಕ್ಕಾ ಒಂದು ಭಗವಂತ ಹೇಗೆ ನಿಧಿ, ನಾವು ಹೇಗೆ ನಿಧಿ, ಇದೆಲ್ಲವನ್ನು ತೋರಿಸಿಕೊಟ್ಟು ನಾವು ಆ ಭಗವಂತನ ಅನುಗ್ರಹದಿಂದ ನಮ್ಮ ಸ್ವರೂಪದಲ್ಲಿರುವ ಜ್ಞಾನಾನಂದವನ್ನು ನಾವು ಅನುಭವಿಸಬಹುದು ಅಂತ ಹೀಗೆ ಒಂದು ಮಾರ್ಗದರ್ಶನ ಮಾಡಿದವರು. ಏನ ಪ್ರದರ್ಶಿತ, ಯಾರಿಂದ ನಾರಾಯಣನೆಂಬ ನಿಧಿ ಆನಂದ ತೀರ್ಥರಿಂದ ಉಪದಿಷ್ಟವಾದದ್ದು ಆಯ್ತಾ. ಈಗ ಪ್ರದರ್ಶಿತ, ಆನಂದ ತೀರ್ಥರು ನಿಧಿಯ ಬಗ್ಗೆ ಉಪದೇಶಿಸಿದರು. ಜಯತೀರ್ಥರು ನಿಧಿ ಎಲ್ಲಿದೆ, ಅದನ್ನು ಹೇಗೆ ತಗೋಬೇಕು ಯೋಚನೆ ಮಾಡಬೇಡಿ, ವೇದೈಕ ಗಮ್ಯ ದೇವರು, ವೇದದಲ್ಲಿ ಹೇಳಿದಂತೆ ತಿಳ್ಕೊಳ್ಬೇಕು. ಜೀವನ ಬಗ್ಗೆ ಮತ್ತು ದೇವರ ಬಗ್ಗೆ, ಕಾಣದೇ ಇರುವ ಆ ಪದಾರ್ಥಗಳ ಬಗ್ಗೆ ವೇದವೇ ನಮಗೆ ಮುಖ್ಯವಾಗಿರ್ತಕ್ಕಂಥ ಆಧಾರ. ವೇದದಲ್ಲಿ ಪುನಃ ಮೇಲ್ನೋಟಕ್ಕೆ ಆಪಾತತಃ ವಿರೋಧಗಳು ಕಂಡು ಬರ್ಬೋದು. ಅದರಿಂದಾಗಿ ಬೇರೆ ಬೇರೆ ಮತಗಳು ಅವತ್ತಿನ ಕಾಲದಲ್ಲಿ ಬಂದವು. ಅದೆಲ್ಲವನ್ನು ವಿಮರ್ಶೆ ಮಾಡಿ ವೇದಕ್ಕೆ ಸರಿಯಾದ ಅರ್ಥ ಏನು ಅಂತ ತಿಳ್ಕೊಂಡು ಜೀವ ಯಾರು, ದೇವರು ಯಾರು, ಅವನ್ನ ಹೊಂದುವ ಬಗೆಗೆ, ಹೀಗೆ ಆ ನಿಧಿ ಈ ನಿಧಿ, ಈ ಎರಡೂ ನಿಧಿ ಒಟ್ಟಾಗೋದು ಹೇಗೆ, ಇದೆಲ್ಲವನ್ನು ಕೂಡ ಬಹಳ ಸರಳವಾದ ರೀತಿಯಲ್ಲಿ ತೋರಿಸಿಕೊಟ್ಟಿರ್ತಕ್ಕಂಥವರು ಯಾರು? ಜಯತೀರ್ಥರು. ಪ್ರದರ್ಶಿತೋ ಏನ ಸಮ್ಯಕ್, ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಹೀಗೆ ಜಯಕರವಾದ ತೀರ್ಥ ಅಂತ ಹೇಳಿದಾಗೆ, ಹಿಂದೆ ಹೇಳಿದ ಹಾಗೆ ಜಯಕರವಾದ ತೀರ್ಥ, ಪರಮತ ನಿರಾಕರಣೆ, ಪರಮತದ ಜಯವನ್ನ ತಂದುಕೊಡುವ ತೀರ್ಥ ಶಾಸ್ತ್ರ. ಸ್ವಮತ ಸ್ಥಾಪನೆ ಜಯಕರವಾದ ಅಂದರೆ ನಮ್ಮ ಬದುಕಿನ ದೊಡ್ಡ ಜಯ ಅಂದರೆ ಮೋಕ್ಷ, ಅಲ್ಲಿ ಬರುವ ಒಂದು ಆನಂದ, ಅದನ್ನು ತಂದುಕೊಡುವ ಶಾಸ್ತ್ರ. ಅದನ್ನು ವಿಶೇಷವಾಗಿ ಕೊಟ್ಟ ಜಯತೀರ್ಥರು ನಮಗೆ ಆ ರೀತಿ ಹೇಳಿದರು. ಯಾಕೆಂದರೆ ನೋಡಿ, ನಮ್ಮ ಜೀವಸ್ವರೂಪ, ದೇವರ ಸ್ವರೂಪ, ಇದೆಲ್ಲ ಬಹಳ ಮುಖ್ಯವಾಗಿ ವೇದಶಾಸ್ತ್ರಗಳ ಮೂಲಕ ತಿಳ್ಕೊಳ್ಳೋದು. ಜೀವ ಅಂದರೆ ದೇವರೇ ಆಗಿಬಿಡುವುದು, ಅದೇ ಮೋಕ್ಷ ಅಂತ ಹೇಳುವ ಸಂದರ್ಭದಲ್ಲಿ ಏನೋ ಒಂದು ರೀತಿ ಖುಷಿಯಾಗ್ಬೋದು ನಮಗೆ. ನಾವೇ ದೇವರಾಗ್ಬಿಟ್ರೆ ಏನಪ್ಪ ಅಂತ. ನಿಜವಾಗಿ ನಾವೇ ದೇವರಾಗೋದಲ್ಲ. ಬ್ರಹ್ಮವಿದ್ ಬ್ರಹ್ಮವೇ ಭವತಿ ಅಂತ ಒಂದು ಮಾತಿದೆ. ದೇವರನ್ನು ತಿಳಿದವನು ದೇವರೇ ಆಗ್ತಾನೆ, ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗ್ತಾನೆ ಅಂತ ಇಲ್ಲ. ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗ್ತಾನೆ ಅಂದರೆ ಅಭಿಪ್ರಾಯ, ಬ್ರಹ್ಮನಂತೆ ಆಗ್ತಾನೆ. ತನ್ನ ಯೋಗ್ಯತೆಗೆ ತಕ್ಕ ಹಾಗೆ ಬ್ರಹ್ಮ ಆಗೋದು ಅಂದರೆ ತುಂಬಿಕೊಳ್ಳೋದು. ತನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟವನು ತುಂಬಿಕೊಳ್ತಾನೆ. ಅದು ಬ್ರಹ್ಮಭಾವ, ಅದು ಬ್ರಹ್ಮಭಾವ. ಬ್ರಹ್ಮವಿದ್ ಬ್ರಹ್ಮವಿವ ಭವತಿ. ಅದರಿಂದಾಗಿ ಗುಣಪರಿಪೂರ್ಣನಾದ ಪರಬ್ರಹ್ಮ ಅವನು. ನಾವು ಅಂತಹ ಗುಣಪರಿಪೂರ್ಣನಾದ ಬ್ರಹ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಅತಕಸ್ಮಾದ್ ಉಚ್ಯತೆ ಬ್ರಹ್ಮೇತಿ,
ಬೃಹಂತೋಕ್ಯಸ್ಮಿನ್ ಗುಣ ಐತಿ. ಮತ್ತೊಂದು ಕಡೆ ಬ್ರಹ್ಮ ಶಬ್ದದ ಅರ್ಥವನ್ನು ಹೇಳ್ತಾ ವೇದ ಹೇಳುತ್ತೆ, ಯಾಕೆ ದೇವರನ್ನ ಬ್ರಹ್ಮ ಅಂತ ಕರೀತಾರೆ? ಎಲ್ಲ ವಿಧವಾದ ಸದ್ಗುಣಗಳ ನೆಲೆ ಅವನು, ಅದಕ್ಕೋಸ್ಕರವಾಗಿ ಬ್ರಹ್ಮ ಅಂತ ಕರೀತಾರೆ. ಆಯ್ತಾ? ನಾವು ಅಂತಹ ಬ್ರಹ್ಮ ಆಗ್ತೀವ? ಆಗಲ್ಲ. ಮತ್ತೊಂದು ಕಡೆಯಲ್ಲಿ ಬ್ರಹ್ಮ ಅಂದ್ರೆ ಏನರ್ಥ ಹೇಳ್ತಾರೆ? ತುಂಬಿಕೊಳ್ಳೋದು. ಜೀವಿಗಳಾದವರು ಅವರವರ ಯೋಗ್ಯಕ್ಕೆ ತಕ್ಕ ಹಾಗೆ ತುಂಬಿಕೋಬೇಕು. ಯಾವುದರಿಂದ? ಅವರ ಸ್ವರೂಪದಲ್ಲೇ ಇರುವ ಬಹಳ ಮುಖ್ಯವಾದ ಜ್ಞಾನ ಆನಂದಾದಿ ಸದ್ಗುಣಗಳು. ಅದು ಬೀಜ ರೂಪದಲ್ಲಿ ಇರುತ್ತೆ. ಅದು ಪ್ರಕಟಗೊಂಡು ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆಯಬೇಕು. ಬೆಳೆದು ಅದರಿಂದ ನಾವು ಖುಷಿ ಪಡಬೇಕು. ಅದನ್ನ ವಿಶೇಷವಾಗಿ ಅದನ್ನು ಪಡೆಯೋದು ಹೇಗೆ ಅಂತ ವೇದಶಾಸ್ತ್ರ ಹೇಳುತ್ತೆ. ಹೀಗೆ ಜೀವಸ್ವರೂಪದಲ್ಲೇ ಬೀಜ ರೂಪದಲ್ಲಿ ಇರ್ತಕ್ಕಂತಹ ಜ್ಞಾನಾನಂದಾದಿ ಸದ್ಗುಣಗಳನ್ನು ಜ್ಞಾನಾನಂದಾದಿ ನಿಧಿಯಾಗಿರ್ತಕ್ಕಂಥ ದೇವರ ಅನುಗ್ರಹದಿಂದ ನಾವು ಪಡೆಯಬಹುದು. ಈಗ ನಾವು ಚಿಕ್ಕ ನಿಧಿ, ಅವನು ದೊಡ್ಡ ನಿಧಿ. ಆ ದೊಡ್ಡ ನಿಧಿಯ ಅನುಗ್ರಹದಿಂದ ಚಿಕ್ಕ ನಿಧಿಯವರಾಗಿರ್ತಕ್ಕಂಥ ನಾವು ಕೂಡ ಆ ದೇವರನ್ನ ಪಡಿಬಹುದು ಅಂತ ಆನಂದ ತೀರ್ಥರು ಉಪದೇಶಿಸಿದ ಆ ನಾರಾಯಣನೆಂಬ ನಿಧಿಯ ಬಗ್ಗೆ ಬಹಳ ವಿಶೇಷವಾಗಿ ಪ್ರದರ್ಶನ ಮಾಡಿರ್ತಕ್ಕಂಥವರು, ಅದನ್ನು ಪಡೆಯುವ ಬಗೆಯನ್ನ ತಿಳಿಸಿಕೊಟ್ಟವರು ಬಹಳ ವಿಶೇಷವಾಗಿ ಜಯತೀರ್ಥರು. ಅಂತಹ ಜಯತೀರ್ಥರನ್ನ ಆಶ್ರಯೇ, ನಾನು ಆಶ್ರಯಿಸುತ್ತೇನೆ. ಅಂದರೆ ಇಲ್ಲಿ ವಿಶೇಷವಾಗಿ ಜಯತೀರ್ಥರು ನಮಗೆ ಏನು ದೇವರ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ, ಜೀವನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ, ಮೋಕ್ಷದ ಬಗ್ಗೆ ತಿಳಿಸಿಕೊಡ್ತಾರೆ. ಮೋಕ್ಷವನ್ನು ಪಡೆಯುವ ಬಗ್ಗೆ ಎಲ್ಲ ಬಂದ್ಬಿಡ್ತು ಒಂದು ರೀತಿಯಲ್ಲಿ. ಸ್ವಮತದಲ್ಲಿ ಬರುವ ಎಲ್ಲ, ನಮ್ಮ ಮತದಲ್ಲಿ ಏನೇನು ವಿಚಾರಗಳು ಬರುತ್ತೆ, ಜೀವಸ್ವರೂಪ ಅವನ ನಿಧಿ. ಆ ನಿಧಿಯನ್ನು ಪಡೆಯೋದು ಹೇಗೆ? ದೇವರ ಅನುಗ್ರಹದಿಂದ. ದೇವರ ವಿಚಾರ ತಿಳ್ಕೊಳ್ಳೋದು. ಆಯ್ತಾ? ಇದನ್ನ ಎಲ್ಲಿ ಮಾಡತಕ್ಕಂಥದ್ದು? ಈ ಒಂದು ವಿಚಾರದಲ್ಲಿ ಭೂಮಿಗೆ ಬಂದು ಇದನ್ನ ಸಾಧನೆ ಮಾಡ್ತಕ್ಕಂಥ ಸಾಧನ ಪ್ರಪಂಚ ಮಾಡಿ ನಾವು ಪಡೆಯಬೇಕಾಗಿರ್ತಕ್ಕಂಥದ್ದು ಏನು? ಮೋಕ್ಷ ಅಂದ್ರೇನು? ಜೀವಸ್ವರೂಪದಲ್ಲೇ ಇರತಕ್ಕಂಥ ಜ್ಞಾನಾನಂದಾದಿಗಳ ಅಭಿವ್ಯಕ್ತಿ ಅಂತ ಹೇಳಿ ಇದೆಲ್ಲ ವಿಚಾರವನ್ನು ನಮ್ಮ ಮತದಲ್ಲಿ ಬರ್ತಕ್ಕಂಥ ಮುಖ್ಯವಾದ ವಿಚಾರಗಳನ್ನ ಒಂದು ರೀತಿ ಬಹಳ ಸುಂದರವಾಗಿ ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ಯಾರು? ಜಯತೀರ್ಥ ಮುನಿಗಳು. ಅಂತಹ ಜಯತೀರ್ಥ ಮುನಿಗಳನ್ನ ನಾನು ಆಶ್ರಯಿಸುತ್ತೇನೆ ಅಂತ ಕೇಳಿ ಈ ಒಂದು ತರ್ಕತಾಂಡವದ ಪದ್ಯದಲ್ಲಿ ಬಹಳ ವಿಶೇಷವಾಗಿ ನಾರಾಯಣನೆಂಬ ನಿಧಿಯನ್ನ ನಮಗೆ ತೋರಿಸಿರ್ತಕ್ಕಂಥ ಮಹಾನುಭಾವರು ಅಂತ ಹೇಳಿದ್ದಾರೆ. ಅಂತಹ ಒಂದು ಚಿಂತನೆಯನ್ನು ನಾವು ಮಾಡಿ ಮುಗಿಸಿದ್ದೇವೆ. ಅಲ್ಲಿಗೆ 3 ಮಂಗಳ ಪದ್ಯಗಳಲ್ಲಿ ತಾತ್ಪರ್ಯಚಂದ್ರಿಕಾ, ನ್ಯಾಯಾಮೃತ ಮತ್ತು ತರ್ಕತಾಂಡವದಲ್ಲಿ ಬಂದ 3 ಪದ್ಯಗಳ ಮೂಲಕ ಜಯತೀರ್ಥರ ಒಂದು ಗುಣಗಾನವನ್ನು ನಾವು ವ್ಯಾಸತೀರ್ಥರು ಹೇಗೆ ಮಾಡಿದ್ದಾರೆ ತಿಳ್ಕೊಂಡಿದ್ದೇವೆ. ಮತ್ತೊಂದು ವ್ಯಾಸತೀರ್ಥರು ಮಾಡಿರ್ತಕ್ಕಂತಹ ಒಂದು ಸುಂದರವಾದ ಕನ್ನಡದ ದೇವರ ನಾಮ ಇದೆ, ಅಲ್ಲಿ ಅವರನ್ನು ಯಾವ ರೀತಿ ಕೊಂಡಾಡಿದ್ದಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಹರಿಯೇ ನಮಃ.